ರಾಜ್ಯ ಈಡಿಗ ಸಮುದಾಯದ ಬಂಧುಗಳಿಗೆ ನಮಸ್ಕಾರ. ಈಗಾಗಲೇ ಚಿತ್ರದುರ್ಗದಲ್ಲಿ ನಡೆದಿರ್ತಕ್ಕಂತಹ ಘಟನೆ ಮೊದಲು ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಹೇಳಿದ್ದೆ ನಾನು, ನಮ್ಮ ಸಮುದಾಯದ ವ್ಯಕ್ತಿಗೆ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ದಾದಾಪೀರ್ ಅನ್ನಂಥವನು ಅವಾಚ್ಯ ಶಬ್ದಗಳಿಂದ ಮಾತಾಡಿ ಜಾತಿ ನಿಂದನೆ ಮಾಡಿರ್ತಕ್ಕಂಥ ವಿಷಯನ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಆ ವಿಡಿಯೋ ಆದ ನಂತರ ಚಿತ್ರದುರ್ಗ ಜಿಲ್ಲಾ ಈಡಿಗ ಸಂಘದ ಅಧ್ಯಕ್ಷರು ಅವನನ್ನು ಕರೆಸಿ ದೊಡ್ಡ ಒಂದು ಸಭೆಯನ್ನು ಮಾಡಿ ಅವನನ್ನು ಕ್ಷಮೆ ಕೇಳಿಸ್ತಕ್ಕಂಥ ಕಾರ್ಯಕ್ರಮನ ಮಾಡಿದರೆ. ಈ ವಿಷಯವಾಗಿ ಸಮುದಾಯದ ಒಬ್ಬ ಸ್ವಾಮೀಜಿ ಶ್ರೀ ಪ್ರಣವಾನಂದ ಸ್ವಾಮೀಜಿಯವರು ಧ್ವನಿ ಎತ್ತಿರ್ತಕ್ಕಂಥದ್ದು ನಮ್ಮ ಸಮುದಾಯಕ್ಕೆ ಬೆನ್ನೆಲುಬು ಅಂತ ನಾವು ಹೇಳ್ಬೋದು. ಅದೇ ರೀತಿಯಾಗಿ ಬೇರೆ ಸ್ವಾಮೀಜಿಗಳು ಸಹಿತ ಹೋರಾಟ ನಡೆಸಿದರೆ ನಮ್ಮ ಸಮುದಾಯ ಶಕ್ತಿ ಇನ್ನೂ ಹೆಚ್ಚಾಗುತ್ತೆ ಅಂತೇಳಿ ಈ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಇದರ ವಿಚಾರವಾಗಿ ನಾನು ಒಂದು ನಿಮ್ಮ ಗಮನಕ್ಕೆ ತರಬಯಸ್ತಕ್ಕಂಥದ್ದು ಏನು ಅಂದರೆ, ನಮ್ಮ ಸಮುದಾಯದಲ್ಲಿರ್ತಕ್ಕಂತಹ ಇತರೆ ಯಾವುದೇ ಪಕ್ಷಗಳಾಗಲಿ, BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ, ಇಲ್ಲಿರ್ತಕ್ಕಂತಹ ನಾಯಕರುಗಳು ನೀವೇನು ಧ್ವನಿ ಎತ್ತಿದ್ದೀರಿ ಅಂತೇಳಿ ಕೇಳ್ತಕ್ಕಂಥ ಪ್ರಶ್ನೆ ನನ್ನದು. ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು, ಕೋಟಾ ಶ್ರೀನಿವಾಸ ಪೂಜಾರಿ ಆಗಿರ್ಬೋದು, ಮಾಲಿಕಯ್ಯ ಗುತ್ತೇದಾರ್ ಆಗಿರ್ಬೋದು, ಶ್ರೀನಾಥ್ ದಣಿಗಳಾಗಿರ್ಬೋದು, ಮಧು ಬಂಗಾರಪ್ಪ ಅವರಾಗಿರ್ಬೋದು, ಕುಮಾರ್ ಬಂಗಾರಪ್ಪ ಅವರಾಗಿರ್ಬೋದು, ನೀವೇನು ನಮ್ಮ ಸಮುದಾಯಕ್ಕೆ ಮಾತಾಡಿದಂಥ ಸಂದರ್ಭದಲ್ಲಿ ನಿಮ್ಮದೊಂದು ಧ್ವನಿ ಬರಲಿಲ್ಲ. ಇದೇ ವಿಚಾರನ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ ಬೇರೆ ಸಮುದಾಯಕ್ಕೆ ಏನಾದರೂ ಮಾತಾಡಿದರೆ ಆ ಸಮುದಾಯದವರು ಏನು ಮಾಡ್ತಿದ್ರು ಅನ್ನೋಂಥದ್ದನ್ನ ನೀವು ಸ್ವಲ್ಪ ವಿಚಾರ ಮಾಡಿ. ಇದರ ಜೊತೆಗೆ ಕೇಂದ್ರ ಸಂಘದವರು ಮತ್ತು ಜಿಲ್ಲಾ ಸಂಘದ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಜಿಲ್ಲಾ ಸಂಘದವರು ನೀವೇನು ಕರೆ ಕೊಟ್ಟಿದ್ದೀರಿ ಸಮುದಾಯಕ್ಕೆ, ನೀವೇನು ಶಕ್ತಿ ಕೊಟ್ಟಿದ್ದೀರಿ ಅನ್ನೋಂಥದ್ದು ನನ್ನ ಪ್ರಶ್ನೆ. ಇವತ್ತು ಚಿತ್ರದುರ್ಗದಲ್ಲಿ ಆಗಿರ್ತಕ್ಕಂಥ ಘಟನೆ, ಆ ಚಿತ್ರದುರ್ಗ ಜಿಲ್ಲಾ ಸಂಘದ ಅಧ್ಯಕ್ಷರೊಬ್ಬರೇ ಆ ಜಿಲ್ಲೆಗೆ ಸಂಬಂಧಪಟ್ಟಂಥವರೊಬ್ಬರೇ ಪ್ರಶ್ನೆ ಮಾಡಿದ್ದಾರೆ. ಇತರೆ ಜಿಲ್ಲೆಯಲ್ಲಿರ್ತಕ್ಕಂಥ ಅಧ್ಯಕ್ಷರುಗಳು, ಸಂಘ ಸಂಸ್ಥೆಗಳು ನಾವೇನು ಮಾಡಿದ್ದೀವಿ ಅಂತೇಳಿ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇದು ಇವತ್ತಲ್ಲ ನಾಳೆ ಚಿತ್ರದುರ್ಗಕ್ಕಾಗಿರ್ತಕ್ಕಂಥ ಅನ್ಯಾಯ ಬೇರೆ ಬೇರೆ ಜಿಲ್ಲೆಗಳಿಗೆ ಆಯಿತು ಅಂತಂದರೆ ನಮಗೆ ಯಾರೂ ಸಹಿತ ನಮಗೆ ಬೆಂಬಲ ಕೊಡಲ್ಲ. ನಮಗೆ ನಾವೇ ಬೆಂಬಲ ಕೊಡಬೇಕು. ರಾಜಕಾರಣಿಗಳು ಏನು ಮಾಡ್ತಾಯಿದ್ದಾರೆ, ಸ್ವಾಮೀಜಿಗಳು ಏನು ಮಾಡ್ತಾಯಿದ್ದಾರೆ? ಒಬ್ಬ ಸ್ವಾಮೀಜಿ ಇದ್ದಾರೆ ನಮ್ಮ ಸಮುದಾಯಕ್ಕೆ, ಸಾಕಷ್ಟು ಜನ ಸ್ವಾಮೀಜಿಗಳಿದ್ದಾರೆ. ಎಲ್ಲರೂ ಸಹಿತ ಹೋರಾಟ ಮಾಡ್ಬೋದಾಗಿತ್ತಲ್ಲ. ಒಬ್ಬ ಸ್ವಾಮೀಜಿ ಮಾತ್ರ ಧ್ವನಿ ಎತ್ತಿದ್ದಾರೆ. ಉಳಿದಿರ್ತಕ್ಕಂಥ ಸ್ವಾಮೀಜಿಗಳಾಗಲಿ, ರಾಜಕಾರಣಿಗಳಂಕರು ನಾವೇ ದಡ್ರು ಅಂತೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ. ನಾವು ನಮ್ಮ ಸಮುದಾಯದ ರಾಜಕಾರಣಿಗಳು ಅಂಥೇಳಿ, ನಮ್ಮ ಸಮುದಾಯಕ್ಕೆ ಒಂದು ಶಕ್ತಿ ಬೇಕು ಅಂಥೇಳಿ ನಾವು ಅಂದ್ಕೊಂಡದ್ದು ಇದ್ದರೆ ನಾವು ತಪ್ಪು. ನಾವೆಲ್ಲರೂ ವಿಚಾರ ಮಾಡಬೇಕು. ನಮ್ಮ ಸಮುದಾಯದ ಒಬ್ಬ ರಾಜಕಾರಣಿ ನಮ್ಮ ಬೆನ್ನ ಹಿಂದೆ ನಿಂತರೆ ನಮ್ಮ ಸಮುದಾಯದಲ್ಲಿ ಕಡೆಗಿರ್ತಕ್ಕಂಥ ಈಡಿಗನಿಗೆ ನ್ಯಾಯ ಸಿಕ್ಕಂಗಾಗುತ್ತೆ. ಯಾವ ರಾಜಕಾರಣಿಗಳು ನೀವು ಧ್ವನಿ ಎತ್ತಿದ್ದೀರಿ? ಕೇಂದ್ರ ಸಂಘದವರು, ಜಿಲ್ಲಾ ಸಂಘದವರು ಏನು ನಾವು ಧ್ವನಿ ಎತ್ತಿದ್ದೀವಿ ಅನ್ನೋದು ನಮಗೆ ನಾವೇ ಪ್ರಶ್ನೆ ಮಾಡಿಕೊಂಡ್ರೆ ಭಾಳ ಒಳ್ಳೆಯದು. ದಯವಿಟ್ಟು ನೀವು